ಇನ್ನು 14 ದಿವಸ ರುಜು ಹಾಕಿದ್ರೆ ಕೆಲಸ ಮುಗೀತು ಅಂತ ತಿಳ್ಕ. ನಮಸ್ಕಾರ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಯಾರದು? ಕಂಡೀಷನ್ ಬಿಲ್ ಮೇಲೆ ಸೈನ್ ಮಾಡಿ ಹೋಗ್ತಾ ಇದ್ರು ಸರ್. ಗುಡ್ ಮಾರ್ನಿಂಗ್ ಸರ್. ಯಾವರು? ಬೆಂಗಳೂರು ಸರ್. ಬೆಂಗಳೂರ? ಹುಬ್ಳಿ ಕನ್ನಡ ಮಾತಾಡ್ತಾ ಇದಾರ? ಕರ್ಸೋರ್ನ. ಏಯ್ ಒಳಗಡೆ ಕರೆ ಅವ್ರನ್ನ. ಆಯ್ತು ಸರ್. ಓ ಆರ್ಮುಗಂ ಸಾಹೇಬ್ರೆ ಕರಿತಾ ಇದಾರ ಬಾ. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನೇ ಹೆಸರು? ಆರ್ಮುಗಂ ಸರ. ತಂದೆ ಹೆಸರು? ತಂದೆ ಹೆಸರು ಅದು ತಂದೆ ಹೆಸರು ಕೇಳಿದ್ರೆ ತೊದಲ್ಸ್ತೀಯ? ನಿಮ್ ತಾಯಿ ಹೇಳಿಲ್ವಾ ತಂದೆ ಹೆಸರೇನು ಅಂತ? ಐಡಿ ಕಾರ್ಡ್ ಕೊಡು. ಅದು ನಾವು ಮಟ್ಕಾ ಚಂದ್ರಪ್ಪನ ಕಡೆಯವ್ರಿ ಸರ್. ಅವರು ಬರೋದಕ್ಕೆ ಆಗೋದಿಲ್ಲ, ಅದ್ರ ಬದಲು ನೀನ ಸೈನ್ ಮಾಡ್ಬಾ ಅಂತ ಚಂದ್ರಪ್ಪರ್ ಕಳ್ಸ್ಯಾರ ಸರ್. ಯಾವನದು ಮಟ್ಕಾ ಚಂದ್ರಪ್ಪ? ತಪ್ಪು ತಿಳ್ಕೊಬೇಡಿ, ನಾನೇ ಬರ್ಬೇಕಾಗಿತ್ತು. ಶ್ರೀಲಂಕಾಗೆ ಒಂದ್ ಹಡಗು ಮಣ್ಣು ಕಳಿಸಿದ್ದೆ. ಎಕ್ಸ್ಟ್ರಾ 70 ಟನ್ ಓವರ್ಲೋಡು ಹಡಗು ಮೂವ್ ಮಾಡಕ್ಕಾಗಲ್ಲ ಅಂತ ಕ್ಯಾಪ್ಟನ್ ಹೇಳ್ದ. ಅದಕ್ಕೆ ಆರ್ಮುಗಲ್ಲಿ ಬೆಂಗಳೂರಲ್ಲಿ ಇದಾರೆ ಸರ್. 15 ದಿನ ತಾನೇ ಸೈನ್ ಮಾಡ್ಬೇಕು. ಅದನ್ನ ನಮ್ಮ ಹುಡುಗರೆ ಮಾಡ್ಬಿಡ್ತಾರೆ. ಏಯ್ ಕೊಡೋ ಇಲ್ಲಿ ಸರ್, ಇದನ್ನ ಖರ್ಚಿಟ್ಕೊಳ್ಳಿ. ಇನ್ನೂ ಏನಾದ್ರೂ ಬೇಕಾಗಿದ್ರೆ. ಈಗ ಟೈಮ್ 9:15. ಇನ್ 4 ಅವರಲ್ಲಿ ರೋಡ್ ಬಂದ್ ನಿಲ್ಬೇಕು ಅವನು. ಸರ್ ಅದು ಹೇಗೆ ಸಾಧ್ಯ ಸರ್? 10:45 ಬೆಂಗಳೂರಿಂದ ಹುಬ್ಬಳ್ಳಿಗೆ ಫ್ಲೈಟ್ ಇದೆ. ಆ ಫ್ಲೈಟ್ ಎತ್ಕೊಂಡು 12ವರೆಗೆ ಹುಬ್ಬಳ್ಳಿ ಇಳಿದ್ಬಿಟ್ಟು 1 ಅವರಲ್ಲಿ ರೋಡ್ ಬಂದ್ ನಿಲ್ಬೇಕು ಅವನು. ಇಲ್ಲ ಅಂತಂದ್ರೆ ಬರ್ಲಿಲ್ಲ ಅಂತ ರೆಕಾರ್ಡ್ ಕ್ರಿಯೇಟ್ ಮಾಡಿ ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ಇಲ್ಲಿಂದಾನೆ ಬೆಂಗಳೂರಲ್ಲಿ ಕೂತಿರೋ ಅವನಿಗೆ ಒತ್ತೊಳಗೆ ಹಾಕ್ತೀನಿ. ಗಾಳಿ ಫೋರ್ಸ್ ಇದೆ, ವೆದರ್ ಸರಿ ಇಲ್ಲ ಅಂತ ಪೈಲಟ್ ಹೇಳ್ದ. ರೋಡ್ ರಫ್ ಇದೆ, ರೂಟ್ ಟಫ್ ಇದೆ, ಕಾರ್ ತೆಗಿಯಕ್ಕಾಗಲ್ಲ ಅಂತ ಡ್ರೈವರ್ ಹೇಳ್ದ ಅಂತ ನೀನೇನಾದ್ರೂ ಬಂದ್ ನನಗೆ ಹೇಳ್ದು ಆರ್ಮುಗ ಮಟ್ಟಿಗೆ ಸೇರಿಸಿ ನಿನ್ನೂ ಒತ್ತೊಳಗೆ ಹಾಕ್ಬಿಡ್ತೀನಿ. ಸಾಹೇಬರು ಹೊರಗಡೆ ಹೋಗಿದ್ದಾರೆ. ಯಾಕೆ? ಯಾವನವನ ಸಾಯಿಬ ಬರಕೇಳವನ್ನ ಇವತ್ತಿದೆ ಅವನ ಊರಪ್ಪ. ಸರ್ ಸರ್ ಗಾಡಿಗಳು ಹಿಂಗೆ ಯಾಕೆ ಹೊರಗಡೆ ನಿಂತಿದೆ? ಸರ್ ಅದು ಆರ್ಮುಗಂ ಬಂದಿಯಾನ ಸರ್. ಅಣ್ಣ ಇವನೇ ಹೆಸರು. ಬರೋ ತನಕ ಕಾಯ್ತಾ ಇರ್ತೀನಿ ಅಂತ ಹೊರಗಡೆ ಕೂತಿಯಾನ ಸರ್. ರಿಜಿಸ್ಟರ್ಗೆ ಸೈನ್ ಮಾಡಿ ಕಳ್ಸತ್ತಾನೆ. ಏನ್ ನೋಡ್ದು ನೋಡ್ದಾಗ ಹೋಗ್ತಾ ಇದೀಯಾ? ನಾನ್ ಯಾರು ಗೊತ್ತಾ? ನನ್ ರೇಂಜ್ ಏನೋ ನಿನಗೆ ಗೊತ್ತಾ? ಯಾರ ನೀನು? ಕೊಲೆಗಾರ ತಾನೆ? ಓದಿದ್ದೀನಿ ನಿನ್ ಕೇಸ್ನ. ಒಬ್ಬ ಅಮಾಯಕನಿಗೆ ಹೆದರ್ಸ್ಬಿಟ್ಟು ಬಲಿ ಕೊಟ್ಟಲ್ಲ. ನೀನ್ ಯಾರ ಮುಗ ಅನ್ನೋದಕ್ಕೇನೋ ಗ್ಯಾರಂಟಿ? ಟಿಗಾಡಿ ಕಾಡಿಲಿ. ಹುಬ್ಳಿನಲ್ಲಿ ಇಷ್ಟೇನಾ ನಿನ್ ಪವರ್? ಏನ್ ತಮ್ಮ ಸಮಸ್ಯೆ? ಇಷ್ಟೊತ್ತು ಕೂಗಾಡ್ತಿದಾರೆ? ಏನಿಲ್ಲ, ಸಾಧಾರಣ ಕೇಸ್ ಅಷ್ಟೇನಾ? ಏನಿಲ್ಲ ಅಂತ ಹೇಳ್ತಿದ್ರ? ಗಾಡಿ ತುಂಬಾ ಲಾಂಗು ಮುಂಚೆ ಚೂರಿ ಎಲ್ಲ ತುಂಬಿಕೊಂಡು ಬಂದವ್ರೆ, ನಿಮ್ಗೆ ಎದುರು ಮಾತಾಡ್ತವ್ರೆ. ಚಿಕ್ಕಪ್ಪ ಹಾಗೆಲ್ಲ ವಿಷಯಕ್ಕೆ ತಲೆ ಹಾಕ್ಬಾರ್ದು. ನೀವು ಹೊರಗಡೆ ಇರಿ. ಸರಿ ತಮ್ಮ, ನಾವು ಸ್ಟೇಷನ್ ಒಳಗೆ ಇರಲ್ಲ. ಹಾಗಂತ ಇವರಿಂದ ಏನಾದ್ರು ತೊಂದ್ರೆ ಆದ್ರೆ ನಾವು ಸುಮ್ಮನೆ ಇರೋದಿಲ್ಲ. ಬನ್ರಿ ಹೋಗೋಣ. ಅವನ್ ನೋಡಿದ್ರೆ ಇವರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅಪರಾಧಿ ಬಿಟ್ಟು ಯಾರು ಸ್ಟೇಷನ್ ಒಳಗೆ ಇರಬಾರ್ದು. ಕಳ್ಸ ಹೊರಗಡೆ. ಅಪರಾಧಿನ? ನಾನ್ ಮನಸ್ಸು ಮಾಡಿದ್ರೆ ಸ್ಟೇಷನ್ ಇರಲ್ಲ, ನೀನು ಇರಲ್ಲ. ಚಿಂತಿ ಮಾಡ್ಬಿಡ್ತೀನಿ. ನಮ್ಮೂರ್ಗೆ ಬಂದು ನಿಮ್ ಬಗ್ಗೆನೆ ಮಾತಾಡಿದ್ಮೇಲೆ ಇವ್ರು ಇಲ್ಲಿಂದ ಜೀವ ಸಹಿತ ಹೋಗ್ಬಾರ್ದು. ಸಮಾಧಾನವಾಗಿರಲ್ಲ. ಊರ್ ಜನರನ್ನ ಬಿಟ್ಟು ಗಲಾಟೆ ಮಾಡಿಸ್ತಾ ಇದೀಯಾ? ನಾನು ನಿನ್ನ ಅಣ್ಣ ಊರ್ನವರೆಲ್ಲ ರುಚಿಗಿದ್ದಾರೆ. ಏನು ಮಾತಾಡೋದು ಬೇಡ. ಇಲ್ಲಿಂದ ಹೊಟ್ಬೇಡ. ಗಾಡಿ ಬಿಟ್ಟು ಹಿಡಿಕೆ ನೀನು. ಅಣ್ಣ ಗಾಡಿ ನೋಡಿದಕ್ಕೆ ನನ್ನ ಅರೆಸ್ಟ್ ಮಾಡಿ. ನಿಮ್ ಬಗ್ಗೆ ಯಾವನಾದ್ರು ಮಾತಾಡಿದ್ರೆ ಆರನ್ನ ನೆತ್ತಿ ನಿಲ್ಸ್ಕೊಡ್ತೀನಿ. ಕೆಂಪೆ ಹಣ್ಣಿಗೋಸ್ಕರ ಜೀವನ ಕೊಡ್ತೀವಿ. ಅವ್ರ ತಂಟೆಗೆ ಹೋದ್ರೆ ಸಿಗದಾಕ್ಬಿಡ್ತೀವಿ. ಅರ್ಥ ಆಯ್ತಾ? ಅವ್ನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನೀನ್ ಕುಗಿದಕ್ಕೆ ಇಷ್ಟು ಒದೆಗಳು ಬೀಳ್ತಾ ಇದಾವೆ. ನಾನ್ ಕುಗಿದ್ರೆ ಎಷ್ಟು ಬೀಳ್ಬೇಕು? ಈ ಆವಾಜ್ ಹಾಕೋದು, ಬಾಯಿಗೆ ಬಂದಂಗ್ ಮಾತಾಡೋದೆಲ್ಲ ಇಟ್ಕೊಂಬೇಡ. ಇಲ್ಲಿ ಸಾಧಾರಣ ಎಸ್ಐ ತಾನೆ ಏನ್ ಕಿತ್ಕೊಳಕ್ ಆಗತ್ತೆ ಅನ್ಕೊಂಡ್ ಬಂದಿಲ್ಲ ಅಲ್ಲಿಗೆ. ಸ್ವಂತ ಊರ್ ಕಣೋ. ದೊಡ್ಡಪ್ಪ, ಚಿಕ್ಕಪ್ಪ, ಅಣ್ಣ, ತಮ್ಮಂದ್ರೆಲ್ರು ಒಂದೇ ಕುಟುಂಬದ ತರ ಇರ್ತಾರೆ ಇಲ್ಲಿ. ನನ್ ಮೈ ಮೇಲೆ ಒಂದು ಕೂದಲು ಮುಟ್ಟಿದ್ರು ನಿನ್ ಕಣ್ಣಲ್ಲಿ ಕಡ್ಡಿ ಇಟ್ಟು ಅಟ್ಟಾಡ್ಸ್ಬಿಡ್ತಾರೆ. ಮರ್ಯಾದೆಗೆ ಮುಚ್ಕೊಂಡ್ಬಿಟ್ಟು ಸೈನ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಬಾಕಿ 14 ದಿನ ಹೆಂಗ್ ಬಂದೆ ಹೆಂಗ್ ಹೋದೆ ಈ ಕೆಂಪೇಗೌಡಂಗ್ ಗೊತ್ತಾಗ್ಕೂಡ್ದು. ಹೋಗ್ತಾ ಇರು.